ಭಾರತ್ ಜೋಡೋ ನ್ಯಾಯಯಾತ್ರೆ ಪಶ್ಚಿಮ ಬಂಗಾಳದಲ್ಲಿ ಮುಂದುವರೆದಿತ್ತು. ಡಿಜಿಟಲ್ ಮೀಡಿಯಾ ವಾರಿಯರ್ಸ್ ಜೊತೆಗೆ ಸಂವಾದ ನಡೆಸಿದ ರಾಹುಲ್ ಗಾಂಧಿಯವರು ಹೇಮಂತ್ ಮತ್ತು ಮಿಲಿಂದ್ ಮಾದರಿಯವರು ಕಾಂಗ್ರೆಸ್ಸಿಗರಾಗಿ ಇರಬಾರದು ಎಂದರು. ಹೇಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ಸಿನಲ್ಲಿ ಇದ್ದವರಲ್ಲವೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ರಾಹುಲ್ ಗಾಂಧಿಯವರು ಹೇಮಂತ್ ಒಂದು ಮಾದರಿಯ ರಾಜಕೀಯ ನಡೆಸುತ್ತಿದ್ದಾರೆ. ಅದು ಕಾಂಗ್ರೆಸ್ ಸಂಸ್ಕೃತಿಯಲ್ಲ. ಅವರು ಕಾಂಗ್ರೆಸ್ ಬಿಟ್ಟು ಹೋದುದು ಒಳ್ಳೆಯದಾಯಿತು ಎಂದು ರಾಹುಲ್ ಗಾಂಧಿ ಅವರು ಉತ್ತರಿಸಿದರು. ಮಿಲಿಂದ್ ಆದರೂ ಅಷ್ಟೇ, ಇವರಿಬ್ಬರಲ್ಲೂ ಕಾಂಗ್ರೆಸ್ಸಿನ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯೇ ಇಲ್ಲ, ಸಾಮಾಜಿಕ ಸಮನ್ವಯ ನೀತಿ ಇಲ್ಲ. ಅವರು ಕಾಂಗ್ರೆಸ್ಸಿಗರಾಗಿ ಇರುವುದು ಸಾಧ್ಯವೇ ಇಲ್ಲ ಎಂದು ರಾಹುಲ್ ಗಾಂಧಿ ಅವರು ತಿಳಿಸಿದರು. ಅಸ್ಸಾಂ ರಾಜ್ಯದಲ್ಲಿ ಬಾಜೋ ನ್ಯಾಯ ಸಂಚರಿಸುವಾಗ ಮುಖ್ಯಮಂತ್ರಿ ಹೇಮಂತ್ ಅವರು ಬಾಜೋ ನ್ಯಾಯ ಹತ್ತಿಕ್ಕಲು ನೋಡಿದ್ರು. ಅದಕ್ಕೆ ರಾಹುಲ್ ಗಾಂಧಿಯವರು ಹೇಮಂತರನ್ನು ದೇಶದ ಅತಿ ಭ್ರಷ್ಟ ಮುಖ್ಯಮಂತ್ರಿ ಎಂದಿದ್ರು. ಮಹಾರಾಷ್ಟ್ರದ ಮಿಲಿಂದ್ ದೇವೋರ್ ಇತ್ತೀಚೆಗೆ ಏಕನಾಥ ಶಿಂದೆ ಬಣದ ಶಿವಸೇನೆ ಸೇರಿದ್ದಾರೆ. ಅವರು ಕಾಂಗ್ರೆಸ್ ನೀತಿ ಮುರಿದವರು ಎಂದು ಡಿಜಿಟಲ್ ಸಂವಾದದಲ್ಲಿ ರಾಹುಲ್ ಹೇಳಿದರು. ನಿತೀಶ್ ಓಡಿ ಹೋದವರು ಬಿಡಿ, ಮಮತಾ ಬ್ಯಾನರ್ಜಿಯವರು ಮೈತ್ರಿಯಲ್ಲಿ ಇದ್ದಾರೆ ಎಂಬಿತ್ಯಾದಿಯಾಗಿ ಸಂವಾದದಲ್ಲಿ ಅವರು ಪ್ರಶ್ನೆಗಳಿಗೆ ಉತ್ತರಿಸಿದರು.